ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ KR ಮಾರ್ಕೆಟ್ನಲ್ಲಿ ವ್ಯಾಪಾರ ಜೋರಾಗಿದೆ. ಅದೇ ರೀತಿ ಜನಜಂಗುಳಿ ಕೂಡ ಜಾಸ್ತಿ ಇದೆ. ಸದ್ಯ ನಾನೀಗ KR ಮಾರ್ಕೆಟ್ನಲ್ಲಿ ಇದ್ದೀನಿ. ಆ ವರಲಕ್ಷ್ಮಿ ಹಬ್ಬ ಒಂದೇ ದಿನ ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ವ್ಯಾಪಾರ ಜೋರಾಗಿದೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು KR ಮಾರ್ಕೆಟ್ ಕಂಪ್ಲೀಟ್ ಆಗಿ ಒಂದು ಜನಜಂಗುಳಿ ಆಗಿದೆ. ಇದ್ರ ಪರಿಣಾಮ ಜನರು ಕೂಡ ಜಾಸ್ತಿ ಬಂದಿದ್ದಾರೆ KR ಮಾರ್ಕೆಟ್. ಅಂದರೆ ಹೂವಿನ ವ್ಯಾಪಾರ ಜಾಸ್ತಿ ಆಗ್ತಾ ಇರೋದ್ರಿಂದ ಹೂವುಗಳನ್ನ ಖರೀದಿ ಮಾಡೋದಕ್ಕೆ ಬೆಳಗ್ಗೆನೆ ಮಾರ್ಕೆಟ್ಗೆ ಜನ ಬಂದಿರ್ತಾರೆ. ಇಲ್ಲಿ ಗಮನಿಸ್ತಾ ಇರ್ಬೋದು ಯಾವ ಮಟ್ಟಿಗೆ ಜನ ಇದ್ದಾರೆ ಅಂತ ಹೇಳಿದ್ರೆ ಕಾಲಿಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಂತ ಹೇಳಿದ್ರೆ ಇದು KR ಮಾರ್ಕೆಟ್ ಸರ್ಕಲ್ನಲ್ಲೇ ಇಟ್ಟಿರೋಂತಹ ವ್ಯಾಪಾರಗಳು ಅಂತ ಹೇಳಿದ್ರೆ ಇಲ್ಲಿ ಮುಂಜಾನೆಯಿಂದನೇ ಒಂದು 9 ಗಂಟೆವರೆಗೂ ಕೂಡ ಇಲ್ಲಿ ವ್ಯಾಪಾರ ಮಾಡುವಂಥ ಅವಕಾಶ ಇರುತ್ತೆ. ಸೊ ಹಾಗಾಗಿ ಜನರು ಕೂಡ ಇಲ್ಲಿ ತುಂಬ ಒಳಗಡೆ ಹೋಗಿ ಹೂಗಳನ್ನ ಖರೀದಿ ಮಾಡಬೇಕು ಅನ್ನೋದು ಕೂಡ ಇಲ್ಲ. ಹಾಗಾಗಿ ಇಲ್ಲೇ ಕೂಡ ಜಾಸ್ತಿ ಜನ ಇಲ್ಲಿ ಹೂವುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಸೊ ಇದರ ಪರಿಣಾಮವಾಗಿ ಅವಿನ್ಯೂ ರೋಡ್ ಜಂಕ್ಷನ್, ಆ ಕಡೆ ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಬರುವಂತ ಜಂಕ್ಷನ್, ಈ ಕಡೆ ಟೌನ್ ಹಾಲ್ ಕಡೆ ಹೋಗುವಂತಹ ಕಂಪ್ಲೀಟ್ ಮಾರ್ಗ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಹಾಗೆ ಜನರು ಜಾಸ್ತಿ ಇದ್ದಾರೆ. ಜೊತೆಗೆ ಆ ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆ ವಾಹನಗಳು ಕೂಡ ಅಡ್ಡದಿಡ್ಡಿ ಓಡಾಡ್ತಾ ಇದಾವೆ. ಜನಗಳು ಕೂಡ ವಾಹನಗಳ ಮಧ್ಯೆನೇ ಕಷ್ಟಪಟ್ಟು ಓಡಾಡ್ತಾ ಇದ್ದಾರೆ. ಸೊ ಇದರ ಪರಿಣಾಮವಾಗಿ ಕಂಪ್ಲೀಟ್ ಆಗಿ KR ಮಾರ್ಕೆಟ್ ಜಂಕ್ಷನ್ ಈಗ ಜಾಮ್ ಆಗಿರುವಂಥದ್ದು. ಇದನ್ನ ನಿಭಾಯಿಸೋದಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ತುಂಬಾ ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವಾಹನಗಳನ್ನ ಕಂಟ್ರೋಲ್ ಮಾಡೋಕೆ ಹೋದ್ರೆ ಜನರು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಜನಗಳನ್ನ ಕಂಟ್ರೋಲ್ ಮಾಡೋಕೆ ಹೋದ್ರೆ ವಾಹನಗಳು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಇದರ ನಡುವೆ ವ್ಯಾಪಾರಸ್ಥರು ಕೂಡ ಸಹಜವಾಗಿ ತಮ್ಮ ಅಂಗಡಿಗಳನ್ನ ರಸ್ತೆ ಬದಿಗಳಲ್ಲಿ ಹಾಕೊಂಡಿದ್ದಾರೆ. ಅವ್ರಿಗೊಂದು ಕೂಡ ಒಂದು ಲಿಮಿಟೆಡ್ ಟೈಮ್ ಇದೆ. ಆ ಟೈಮ್ ಒಳಗಡೆ ವ್ಯಾಪಾರ ಮಾಡಿ ಹೋಗಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಟೈಮ್ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಹಾಗಾಗಿ ಟ್ರಾಫಿಕ್ ಪೊಲೀಸರು ಕೂಡ ವ್ಯಾಪಾರಸ್ಥರನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇದರ ಪರಿಣಾಮವಾಗಿ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆಯಿಂದ ವಾಹನ ಸವಾರರಿಗೆ ಜೊತೆಗೆ ಜನರಿಗೂ ಕೂಡ ಒಂದು ಸ್ವಲ್ಪ ಕಂಟ್ರೋಲ್ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮತ್ತೊಂದು ಕಡೆ ವ್ಯಾಪಾರ ಕೂಡ ಜೋರಾಗ್ತಾ ಇದೆ. ಹಬ್ಬದ ಒಂದು ಪ್ರಯುಕ್ತ ಅವುಗಳ ಬೆಲೆ ಕೂಡ ದುಬಾರಿಯೂ ಆಗ್ತಾ ಇದೆ. ವ್ಯಾಪಾರಸ್ಥರು ಕೂಡ ಒಂದಿಷ್ಟು ಕಷ್ಟಪಟ್ಟು ವ್ಯಾಪಾರಸ್ಥರ ಜೊತೆ ಒಂದಿಷ್ಟು ಮಾತು ವ್ಯಾಪಾರ ಮಾಡಿ ಚೌಕಾಸಿ ಮಾಡಿ ಹೂಗಳನ್ನ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಸಹಜವಾಗಿ ವರಲಕ್ಷ್ಮಿ ಹಬ್ಬ ಅಂದ ಹಿನ್ನೆಲೆಯಲ್ಲಿ ತಾವರೆ ಹೂವು ಹೆಚ್ಚು ಸೇಲ್ ಆಗ್ತಾ ಇದೆ, ಮಲ್ಲಿಗೆ ಹೂವು ಹೆಚ್ಚು ಸೇಲ್ ಆಗ್ತಾ ಇದೆ. ಸೊ ವ್ಯಾಪಾರದ ಒಂದು ಹೂಗಳ ಬೆಲೆ ಕೂಡ ಜಾಸ್ತಿ ಆಗಿರುವಂಥದ್ದು. ಒಟ್ಟಾರೆ ವರಲಕ್ಷ್ಮಿ ಹಬ್ಬಕ್ಕೆ ಒಂದೇ ದಿನ ಬಾಕಿ ಇರುವಂಥದ್ದು. ಸೊ ವ್ಯಾಪಾರ ಜೋರಾಗಿದೆ, ಜನ ಜಾಸ್ತಿ ಇದ್ದಾರೆ. ಇದರ ಪರಿಣಾಮ ಟ್ರಾಫಿಕ್ ಕೂಡ ಈಗ KR ಮಾರ್ಕೆಟ್ನಲ್ಲಿ ಜಾಸ್ತಿ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.